ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಘ್ನ ನಿವಾರಕ, ಬುದ್ಧಿಯ ದೇವರು, ಎಲ್ಲರಿಗೂ ಪ್ರಿಯವಾದ ನಮ್ಮ ಶ್ರೀ ಗಣಪತಿ ಬಪ್ಪನ ಪೂಜೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಗಣಪತಿಯನ್ನು ಪೂಜಿಸುವ ಪದ್ಧತಿ ಇದೆ. ಯಾಕಂದರೆ ಗಣೇಶನು ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಯಶಸ್ಸಿನ ದಾರಿಗೆ ಕರೆದೊಯ್ಯುವ ದೇವರು ಎಂದು ನಂಬಲಾಗಿದೆ. ಗಣಪತಿ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಅದರ ಕಾರಣದಿಂದಲೇ ಪ್ರತಿ ಮನೆಗಳಲ್ಲಿ ಗಣೇಶನಿಗೆ ವಿಶೇಷ ಸ್ಥಾನಮಾನಗಳೇ ಇವೆ. ಗಣಪತಿಗೆ ಮೋದಕ, ಕಡುಬು, ತೆಂಗಿನಕಾಯಿ, ದರ್ಬೆ ಹಾಗೆ ಕೆಂಪು ಹೂವುಗಳು ಬಹಳ ಪ್ರಿಯ. ಭಕ್ತರು ಇವುಗಳನ್ನು ಅರ್ಪಿಸಿ ತಮ್ಮ ಮನದ ಆಶಯಗಳನ್ನು ದೇವರಿಗೆ ತಿಳಿಸುತ್ತಾರೆ. ಪೂಜೆ ಸಮಯದಲ್ಲಿ ದೀಪ ಹಚ್ಚಿ ಧೂಪ ಬೆಳಗಿ ಓಂ ಗಂ ಗಣಪತಯೇ ನಮಃ ಎಂದು ಜಪಿಸಿದರೆ ಮನಸ್ಸಿಗೆ ಅದ್ಭುತವಾದ ಶಾಂತಿ ಸಿಗುತ್ತದೆ. ಗಣಪತಿ ಪೂಜೆ ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ಕುಟುಂಬದ ಒಗ್ಗಟ್ಟಿನ ಸಂಕೇತವಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಪೂಜೆ ಮಾಡುವ ದೃಶ್ಯ ತುಂಬ ಸುಂದರವಾಗಿರುತ್ತೆ. ಗಣೇಶನನ್ನು ನಿಷ್ಠೆಯಿಂದ ಆರಾಧಿಸುವವರಿಗೆ ಜ್ಞಾನ, ಧೈರ್ಯ, ಆರೋಗ್ಯ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಅದರ ಕಾರಣದಿಂದಲೇ ಭಕ್ತರು ಪ್ರತಿದಿನವೂ ಗಣಪತಿಯನ್ನು ಸ್ಮರಿಸುತ್ತಾರೆ. ಹಾಗಾದರೆ ಸ್ನೇಹಿತರೆ, ನಾವು ಸಹ ಪ್ರತಿದಿನ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡೋಣ. ಓಂ ಶ್ರೀ ಗಣೇಶಾಯ ನಮಃ. ಗಣಪತಿ ಬಪ್ಪ ಮೋರಿಯಾ. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.